ಕನ್ನಡದ ಲೈವ್ ವಿಜುವಲ್. ವಿಜಯೇಂದ್ರ ಇದ್ದಾರೆ ವೇದಿಕೆ ಮೇಲೆ, ಈ ಒಂದು ರಥದ ಮೇಲೆ ವಿಜಯೇಂದ್ರ ಇದ್ದಾರೆ. ಕುಮಾರಸ್ವಾಮಿ ಕೂಡ ಕೆಲವೇ ಮಿನಿಟ್ ಅಲ್ಲಿ ಬರ್ತಾರೆ. CN ಮಂಜುನಾಥ್ ಅವರು ಇದ್ದಾರೆ. ಜನರತ್ತ ಕೈ ಬೀಸ್ತಿರೋದನ್ನ ಗಮನಿಸ್ತಾ ಇದ್ದೀರಿ ನಾಗೇಂದ್ರ ಬಾಬು. ಆ ಮೂಲಕ ಒಂದು ದೊಡ್ಡ ಸಂದೇಶ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಜನರಿಗೆ ರವಾನಿಸಿದ್ದಾರೆ. ಎಸ್, ಕುಮಾರಸ್ವಾಮಿ ಬರ್ತಾ ಇದ್ದಂತೆ JDS ಕಾರ್ಯಕರ್ತರೆಲ್ಲರೂ ಕೂಡ ಕೂಗುತ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ ನಾಗೇಂದ್ರ ಬಾಬು. ಹೂವಿನ ಮಳೆಗೈತ ಮೆರವಣಿಗೆ ಸಾಗ್ತಾ ಇದೆ. ರೋಡ್ ಶೋ ಆರಂಭ ಆಗಿದೆ. ಅಮಿತ್ ಶಾ ಅವರು ಕೈಯಲ್ಲಿ ಮೈಕ್ ಹಿಡಿದು ಕಾರ್ಯಕರ್ತರತ್ತ ಕೈ ಬೀಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಪೊಲೀಸರು ಅವರನ್ನ ಜನರನ್ನ ಮೂವ್ ಮಾಡ್ತಿರೋದನ್ನು ಜನ ಸಾಗರ ಕಿಕ್ಕಿರುವುದು ಸೇರಿ ಅಮಿತ್ ಶಾ ಅವರ ರೋಡ್ ಶೋ ಈಗ ಆರಂಭ ಆಗ್ತಾ ಇದೆ. ವಿಶೇಷ ಬಸ್ನಲ್ಲಿ ಈಗ ಅವರು ಆಗಮಿಸಿರುವಂಥ ಫಾಸ್ಟ್ ವಿಜುವಲ್ಸ್ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅವರ ಜೊತೆಯಲ್ಲಿ ಮಾಜಿ CM HD ಕುಮಾರಸ್ವಾಮಿ ಅವರಿದ್ದಾರೆ. ಮತ್ತೊಂದು ಕಡೆ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರಿದ್ದಾರೆ. ನೋಡಿ ಅಲ್ಲಿ ಡೊಳ್ಳು ಕುಣಿತ, ತಮಟೆ ಭರ್ಜರಿಯಾಗಿ ನೋಡಿ ವಿಜೇಂದ್ರ ಅವರೀಗ ಮಾತಾಡ್ತಿದ್ದಾರೆ ಕಾರ್ಯಕರ್ತರನ್ನ ಉದ್ದೇಶಿಸಿ. ನೋಡಿ ಅಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರಿದ್ದಾರೆ. ರಾಜಕೀಯವಾಗಿ ತಿರುವನ್ನ ಕೊಟ್ಟಂತ ಜಿಲ್ಲೆ ರಾಮನಗರ, ರಾಜಕೀಯವಾಗಿ ಜನ್ಮವನ್ನ ಕೊಟ್ಟಂತ ಕ್ಷೇತ್ರ ಅದು ರಾಮನಗರ. ಆ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರ ರೋಡ್ ಶೋ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಡಾಕ್ಟರ್ CN ಮಂಜುನಾಥ್ ಅವರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅಮಿತ್ ಶಾ ಅವರ ರೋಡ್ ಶೋ ಆರಂಭ ಆಗಿದೆ. ನೋಡಿ ಅಲ್ಲಿ ಬೋಲೋ ಭಾರತ್ ಮಾತಾ ಕಿ ಅಂತೇಳಿ ಘೋಷಣೆಗಳು ಕೂಡ ಮೊಳಗ್ತಾ ಇದೆ. ಜೈ ಶ್ರೀರಾಮ್ ಅನ್ನುವ ಘೋಷಣೆ ಕೂಡ ಮೊಳಗಿದೆ. DK ಬ್ರದರ್ಸ್ ಭದ್ರಕೋಟೆ ರಾಮನಗರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅದನ್ನ ಕಬ್ಜಾ ಮಾಡಿಕೊಳ್ಳುವ ಸಲುವಾಗಿ ಅಮಿತ್ ಶಾ ಅವರು ಇಲ್ಲಿಂದನೇ ಕಹಳೆಯನ್ನ ಮೊಳಗಿಸೋದಕ್ಕೆ ಮುಂದಾಗಿರುವುದು. ನೋಡಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರಾಖಂಡ್ನಲ್ಲಿ ಚುನಾವಣೆಯ ಪ್ರಚಾರದಲ್ಲಿ DK ಸುರೇಶ್ ಅವರ ವಿಭಜನೆಯ ಮಾತುಗಳನ್ನಾಡಿದ್ರು. ಈಗ ಅದೇ ಕ್ಷೇತ್ರದಲ್ಲಿ ಅವರದ್ದೇ ಕ್ಷೇತ್ರದಲ್ಲಿ ರಣಕಹಳೆಯನ್ನ ಮೊಳಗಿಸ್ತಿದ್ದಾರೆ. ನೋಡಿ ಎಲ್ಲತ್ತ ಕೈ ಬೀಸಿ ಮತ ಭೇಟಿಯನ್ನ ಮಾಡ್ತಿದ್ದಾರೆ. ಲೆಕ್ಕಕ್ಕಿಲ್ಲದಷ್ಟು ಕಾರ್ಯಕರ್ತರಲ್ಲಿ ಆಗಮಿಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ ರಸ್ತೆ ಉದ್ದಕ್ಕೂ ಕೂಡ ಕಾರ್ಯಕರ್ತರಿದ್ದಾರೆ. ಬಿಜೆಪಿ ಬಾವುಟಗಳು, JDS ನ ಬಾವುಟಗಳು ಅಲ್ಲಿ ರಾರಾಜಿಸ್ತಾ ಇದೆ. ನೋಡಿ ದೃಶ್ಯಾವಳಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ನಿಂತಿರೋದನ್ನ ಇಲ್ಲಿ ಗಮನಿಸಬಹುದು. ಅಮಿತ್ ಶಾ ಅವರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಅವರಿದ್ದಾರೆ. ನೋಡಿ ಇವತ್ತು ಬೆಳಗ್ಗಿನಿಂದಲೂ ಕೂಡ ರಾಮನಗರದಾದ್ಯಂತ ಅದರಲ್ಲೂ ಚನ್ನಪಟ್ಟಣದಲ್ಲಿ ಬರೀ ಬಾವುಟಗಳು, ಫ್ಲೆಕ್ಸ್ಗಳು, ಕಾರ್ಯಕರ್ತರ ಓಡಾಟ ಗಿಜಿ 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 ಅಂತ ಆಯ್ತು ಬೆಳಗ್ಗಿನಿಂದಲೂ. ಈಗಲೂ ಕೂಡ ಅದೇ ರೀತಿಯಾಗಿ ಕಾರ್ಯಕರ್ತರೆಲ್ಲರೂ ಕೂಡ ಇಡೀ ರಸ್ತೆ ಅಕ್ಕಪಕ್ಕದಲ್ಲಿ ನಿಂತು ಅವರನ್ನ ಬರಮಾಡಿಕೊಳ್ತಿದ್ದಾರೆ. ಅಮಿತ್ ಶಾ ಅವರನ್ನ ನೋಡೋದಕ್ಕೆ ಅಂತೇಳಿ ಎಷ್ಟೋ ಜನ ಅಲ್ಲಿಗೆ ಆಗಮಿಸಿದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಎಲ್ಲ ಅವರು ಕೈ ಬೀಸಿ ನೋಡಿ ಅಲ್ಲಿ ಮತಬೇಟೆಯನ್ನ ಮಾಡ್ತಾ ಇರುವಂತ ದೃಶ್ಯಾವಳಿ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ 28ಕ್ಕೆ 28 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವಂತ ಅಮಿತ್ ಶಾ ಅವರು ಈಗ DK ಬ್ರದರ್ಸ್ ಭದ್ರಕೋಟೆಯಿಂದಲೇ ಕಹಳೆಯನ್ನ ಊದ್ತಾ ಇದ್ದಾರೆ. ನೋಡಿ ಅಲ್ಲಿ ಈ ಜನ, ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಜನ. ಇದು ವಿಶೇಷ ಬಸ್ ಅನ್ನ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ವಿಶೇಷ ಬಸ್ಗಳನ್ನ ಮಾಡಿಕೊಳ್ಳಲಾಗಿದೆ ಪ್ರಚಾರಕ್ಕೆ ಅಂತ ಹೇಳಿ. ಸಂಖ್ಯಾತ JDS ಮತ್ತು ಬಿಜೆಪಿಯ ಕಾರ್ಯಕರ್ತರು ಸೇರಿದ್ದಾರೆ. ನಾರಿ ಶಕ್ತಿ ಎನ್ನುವಂತೆ ಮಹಿಳಾ ಕಾರ್ಯಕರ್ತೆಯರು ಕೂಡ ಸೇರಿದ್ದಾರೆ. ಈ ಮೂಲಕ ಒಗ್ಗಟ್ಟಿನ ಪ್ರದರ್ಶನ ಮಾಡುವಂತಹ ಕೆಲಸ ಆಗ್ತಾ ಇದೆ. ಜೈ ಶ್ರೀರಾಮ್ ಘೋಷಣೆ ಎಲ್ಲ ಕಡೆ ಮೊಳಗುತ್ತಿರುವಂತ ಕೇಳ್ತಾ ಅಲ್ಲ ಮತ್ತು ಬಿಜೆಪಿ ಕೂಟಗಳು ಕೂಡ ರಾರಾಜಿಸ್ತಾ ಇವೆ.
ಸಮ ಪ್ರಮಾಣದಲ್ಲಿ ಯಾವ ರೀತಿ JDS ಮತ್ತು ಬಿಜೆಪಿಯ ಬಾವುಟಗಳು ಯಾವ ರೀತಿ ರಾರಾಜಿಸ್ತವೆ ಅನ್ನಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ರಂಗನಾಥ್ ಅವರು ಮಾತಾಡ್ತಾರೆ. जय श्री राम, जय श्री राम, जय श्री राम, भला भारत माता के, भला भारत माता के. ನೋಡಿ ಅಲ್ಲಿ ಜೈ ಶ್ರೀರಾಮ್ ಮೊಳಗಿದೆ. ರಾಮನಗರದಲ್ಲಿ ಜೈ ಶ್ರೀರಾಮ್ ಮೊಳಗಿದೆ. ಇಲ್ಲಿ ಯಾರನ್ನು ಅಲ್ಲಿ ಏನೋ ಸೂಚನೆ ಕೊಡ್ತಿದ್ದಾರೆ. ವಿಜೇಂದ್ರ ಅವ್ರ ಹತ್ರ ಮೈಕ್ ಇರುತ್ತೆ. ನಂತರ ಮೈಕನ್ನು ತೆಗೆದುಕೊಳ್ಳುವಂಥ ಅಮಿತ್ ಶಾ ಅವರು ಕೂಡ ಮಾತಾಡೋದಕ್ಕೆ ಮುಂದಾಗ್ತಾರೆ. ನೋಡಿ ಇಲ್ಲಿ ಈ ಒಂದು ವಿಶೇಷ ಬಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಭಾವಚಿತ್ರ ಇದೆ. ಅದರ ಜೊತೆಗೆ ದೇವೇಗೌಡ ಅವರ ಭಾವಚಿತ್ರ ಕೂಡ ಇರುವಂಥದ್ದು. ನೋಡಿ ಎಲ್ಲಿನೋ ಮಾತಾಡ್ತಿದ್ದಾರೆ ಅವರು. ನೋಡಿ ಕುಮಾರಸ್ವಾಮಿ ಅವರು ಈಗ ಇರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ರಿ. ಸಾಥ್ ಕೊಟ್ಟಿದ್ದಾರೆ. ಮೈತ್ರಿ ಆದ ಬಳಿಕ ಒಂದು ರೀತಿಯಲ್ಲಿ ಬಿಜೆಪಿ ಹಾಗೂ JDS ಎರಡೂ ಪಾಳ್ಯದಲ್ಲೂ ಕೂಡ ಒಂದು ಬೂಸ್ಟರ್ ಡೋಸ್ ಸಿಕ್ಕಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಯಾಕೆ ಇವತ್ತು ಅಮಿತ್ ಶಾ ಅವರು ಇಲ್ಲಿಗೆ ಆಗಮಿಸಿದ್ದಾರೆ ಅನ್ನೋದೇ ಬಹಳ ಕುತೂಹಲ. ಇವತ್ತು ಸುನೀಲ್ ಕುಮಾರ್ ಅವರು ಸಚಿವರು ಚುನಾವಣೆಯ ಉಸ್ತುವಾರಿ ಕೂಡ ಆಗಿದ್ದಾರೆ, ನಿರ್ವಹಣಾ ಉಸ್ತುವಾರಿ ಕೂಡ ಆಗಿದ್ದಾರೆ. ಅವ್ರು ಹೇಳ್ತಾ ಇದ್ರು ಈ ಒಂದು ರೋಡ್ ಶೋ ಇದೆಯಲ್ಲ ತೋಡೋ ವರ್ಸಸ್ ಜೋಡೋ ಅಂತೇಳಿ. ಯಾಕೆ ಅಂತಂದ್ರೆ DK ಸುರೇಶ್ ಅವರು ಸಂಸದರು ಹಾಲಿ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ತೆರಿಗೆ ವಿಚಾರವಾಗಿ ನಮಗೆ ತಾರತಮ್ಯ ಆಗ್ತಾ ಇದೆ, ಹೀಗೆ ಮುಂದುವರೆದ್ರೆ ಇಬ್ಬಾಗವಾಗುತ್ತೆ, ಎರಡು ಭಾಗವಾಗುತ್ತೆ ಭಾರತ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯೇ ಈಗ ಬಿಜೆಪಿ ಪಾಳ್ಯದಲ್ಲಿ ಪ್ರಮುಖವಾದಂಥ ಅಸ್ತ್ರ ಆಗಿದೆ. ನೋಡಿ ಅಲ್ಲಿ ಎಲ್ಲರೂ ಕೂಡ ಕುಮಾರಸ್ವಾಮಿ ಅವರಿಗೆ ಅಂತೇಳಿ ಘೋಷಣೆಗಳನ್ನ ಕೂಗ್ತಿದ್ದಾರೆ. ನೋಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಆದ ಬಳಿಕ ವಿಜೇಂದ್ರ ಅವರು ಎಲ್ಲರನ್ನು ಕೂಡ ಒಟ್ಟಿಗೆ ಕರೆದುಕೊಂಡು ಹೋಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ರೀತಿಯಲ್ಲಿ ಫಿನಿಕ್ಸ್ನಂತೆ ಬಿಜೆಪಿ ಪಾಳ್ಯವನ್ನ ಚುನಾವಣೆಗೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ನೋಡಿ ಎಷ್ಟೋ ಜನ, ಸಾವಿರಾರು ಜನ ಇವತ್ತು ಜಮಾವಣೆಗೊಂಡಿದ್ದಾರೆ. ರಸ್ತೆಯ ಎರಡೂ ಭಾಗದಲ್ಲೂ ಕೂಡ ಜನವೋ ಜನ. ಆ ರೋಡ್ ಶೋ ನೋಡಿ ಇನ್ನೂ ನಡೀತಾನೆ ಇದೆ. ಇಷ್ಟೊತ್ತಿಗೆಲ್ಲ ರೋಡ್ ಶೋ ಮುಗಿದು ಅವರು ವಾಪಸ್ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಬೇಕಾಗಿತ್ತು. ಆದರೆ ಸ್ವಲ್ಪ ತಡ ಆಯಿತು. ಇವತ್ತು ಬೆಳಗ್ಗೆ ಶೆಡ್ಯೂಲ್ ಏನು ಫಿಕ್ಸ್ ಆಗಿತ್ತು, ಅವರ TP ಏನಾಗಿತ್ತು, ಟೂರ್ ಪ್ಲಾನ್, ಅದರಲ್ಲಿ ಚೇಂಜಸ್ ಆಯಿತು. 9 ಗಂಟೆಗೆ ಇದ್ದಂಥ ಮೊದಲ ಬ್ರೇಕ್ಫಾಸ್ಟ್ ಸಭೆ 11 ಗಂಟೆಗೆ ಶಿಫ್ಟ್ ಆಯಿತು. ಅಲ್ಲಿಂದ ಸ್ವಲ್ಪ ಲೇಟ್ ಆಗ್ತಾ ಬಂದು ನೋಡಿ ಮುಂದೆಗಡೆ ಕಂಸಾಳೆ, ಡೊಳ್ಳು ಕುಣಿತ ಎಲ್ಲವನ್ನು ಕೂಡ ಮಾಡ್ತಾ ರೋಡ್ ಶೋವನ್ನು ಮಾಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ ಅಮಿತ್ ಶಾ ಅವರ ಜೋಶ್ ನೋಡಿಲಿ, ಅಲ್ಲಿ ಹೂವನ್ನು ಎತ್ತಿ ಅಲ್ಲಿರುವಂಥ ಕಾರ್ಯಕರ್ತರ ಮೇಲೆ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ವಿಶೇಷ ಅಂತಂದ್ರೆ ಅಲ್ಲಿ ಇರುವಂಥ ಕಾರ್ಯಕರ್ತರಲ್ಲಿ ಬಿಜೆಪಿ ಕಾರ್ಯಕರ್ತರು ಇದ್ದಾರೆ, JDS ಕಾರ್ಯಕರ್ತರು ಕೂಡ ಇದ್ದಾರೆ. ಆ ಮೂಲಕ ಡಾಕ್ಟರ್ CN ಮಂಜುನಾಥ್ ಅವರ ಪರ ಭರ್ಜರಿಯಾಗಿ ಮತಬೇಟೆಯನ್ನ ಮಾಡ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಈ ಬಾರಿ ಗೆಲ್ಲಿಸಿಕೊಂಡು ಬರೋದಕ್ಕೆ ಒಂದು ರೀತಿಯಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂತಹ ಪ್ರಚಾರ. ನೋಡಿ ಬಿಜೆಪಿ ಪಾಳ್ಯದ ಅತಿ ದೊಡ್ಡ ಒಂದು ರೋಡ್ ಶೋ ಇದು. 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ ಬಳಿಕ ಇದು ಮೊದಲ ರೋಡ್ ಶೋ. ಇದು ಕೇಂದ್ರದ ನಾಯಕರು ಆಗಮಿಸಿ ರೋಡ್ ಶೋವನ್ನ ಮಾಡ್ತಾ ಇರುವಂಥದ್ದು. ಕಲಬುರಗಿಗೆ ಆಗಮಿಸಿದ್ರು, ಶಿವಮೊಗ್ಗ ಆಗಮಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ತಿಂಗಳು. ಆದರೆ ಆಗಿನ್ನೂ ಅಭ್ಯರ್ಥಿಗಳು ಫುಲ್ ಫ್ಲೆಡ್ಜ್ ಅಲ್ಲಿ ಅನೌನ್ಸ್ ಆಗಿರಲಿಲ್ಲ. ಈಗ ಅನೌನ್ಸ್ ಆದ ಬಳಿಕ ಅಮಿತ್ ಶಾ ಅವರು ಆಗಮಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆಗಮಿಸಲಿದ್ದಾರೆ. ಇದೆಲ್ಲ ಒಂದು ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ಬೂಸ್ಟರ್ ಡೋಸ್ ಅನ್ನ ತುಂಬುವಂತ ಕೆಲಸ, ಅವರಿಗೆ ಜೋಶ್ ತುಂಬುವಂತ ಕೆಲಸ, ಈ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಎಲ್ಲಿ ಜನರ ನಾಡಿ ಮಿಡಿತ ಹೇಗಿರುತ್ತೆ ಅನ್ನುವ ವಿಚಾರವನ್ನು ಚೆನ್ನಾಗಿ ಅರ್ಥಕೊಂಡಿರ್ತಾರೆ ಅಮಿತ್ ಶಾ ಅವರು. ಪ್ರಮುಖವಾಗಿ ಇವತ್ತು ಬೆಳಗ್ಗಿನಿಂದಲೂ ಕೂಡ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಇವತ್ತು ಮೀಟಿಂಗ್ಗಳ ಬಗ್ಗೆ ಇನ್ಸೈಡ್ ಡೀಟೇಲ್ಸ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ವೀಕ್ಷಕರಿಗೆ ತಲುಪಿಸುವಂತ ಕೆಲಸವನ್ನ ಕೂಡ ಮಾಡಿದೆ. ಈಗ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರು ಭರ್ಜರಿಯಾಗಿ ರೋಡ್ ಶೋವನ್ನ ಮಾಡ್ತಿದ್ದಾರೆ. ಆ ಮೂಲಕ ಲೋಕ ಅಖಾಡಕ್ಕೆ ಧುಮುಕಿದ್ದಾರೆ. ರಾಜ್ಯದ ಲೋಕ ಅಖಾಡಕ್ಕೆ ಧುಮುಕಿರುವಂತ ಅಮಿತ್ ಶಾ ಅವರು, ಅಮಿತ್ ಶಾ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಮಾಜಿ CM HD ಕುಮಾರಸ್ವಾಮಿ ಅವರು.
ಮತ್ತೊಂದು ಕಡೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಅಲ್ಲೇ ಇದ್ದಾರೆ. ಈ ಮತ್ತೊಂದು ಬಲಭಾಗದಲ್ಲಿ ನೋಡಬಹುದು ಡಾಕ್ಟರ್ CN ಮಂಜುನಾಥ್ ಹೃದಯವಂತ ಅವರು ಕೂಡ ಇದ್ದಾರೆ. ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ. ನೋಡಿ ಇಲ್ಲಿ ಜನ ನೋಡಿ ತುಂಬಿದ್ದಾರೆ. ರೋಡ್ ಪೂರ್ತಿ ಜನವೋ ಜನ ನೋಡಿ ಕತ್ತಲಿದೆ. ಎಲ್ಲರೂ ಕೂಡ ಅವರವರ ಮೊಬೈಲ್ ಅಲ್ಲಿ ಅಮಿತ್ ಶಾ ಅವರನ್ನ ಸೆರೆ ಹಿಡಿಯುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ನೋಡಿ ಇಲ್ಲಿ JDS ಬಾವುಟ ಕೂಡ ಹಾರಾಡ್ತಾ ಇದೆ, ಬಿಜೆಪಿ ಬಾವುಟಗಳು ಕೂಡ ಹಾರಾಡ್ತಾ ಇದೆ. ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಿಗೆ ಆ ರೋಡ್ ಶೋ ನಲ್ಲಿ ಪಾಲ್ಗೊಂಡಿದ್ದಾರೆ. ಆ ಒಂದು ರಥದ ಮೇಲೆ ಅಮಿತ್ ಶಾ ಅವರಿದ್ದಾರೆ, ಕುಮಾರಸ್ವಾಮಿ ಅವರಿದ್ದಾರೆ, ಅಭ್ಯರ್ಥಿ ಮಂಜುನಾಥ್ ಅವರಿದ್ದಾರೆ. ರಥದ ಮುಂಭಾಗದಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಜಮಾವಣೆಗೊಂಡಿದ್ದಾರೆ. ಬೆಳಗ್ಗಿನಿಂದಲೂ ಕೂಡ ಕಾದು ನಿಂತಿದ್ರು. ಬೆಳಗ್ಗಿನಿಂದಲೂ ಕೂಡ ಡೊಳ್ಳು ಕುಣಿತ, ಕಂಸಾಳೆ, ತಮಟೆ ಎಲ್ಲವೂ ಕೂಡ ಇತ್ತು. ಈಗ ಬ್ರದರ್ಸ್ ಕೋಟೆಯಲ್ಲಿ ಮೈತ್ರಿ ಪಾಳ್ಯದಿಂದ ಸುನಾಮಿ ಎಬ್ಬಿಸಲಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಕಹಳೆಯನ್ನ ಮೊಳಗಿಸಲು ಮುಂದಾಗಿರುವಂತ ಅಮಿತ್ ಶಾ ಅವರು ಈ ಒಂದು ಬೃಹತ್ ರೋಡ್ ಶೋ ನಲ್ಲಿ ಪಾಲ್ಗೊಂಡಿದ್ದಾರೆ. ರೋಡ್ ಶೋ ಮುಂದುವರೆದಿದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಎರಡೂ ಭಾಗದಲ್ಲಿ ಕೂಡ ರಸ್ತೆ ತುಂಬಾ ಆ ಒಂದು ರಥದ ಹಿಂದೆ ಮುಂದೆ ಅಕ್ಕ ಪಕ್ಕ ಎಲ್ಲಾ ಕಡೆಯೂ ಕೂಡ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ನೋಡಿ ಅಲ್ಲಿ ಡೊಳ್ಳು ಕುಣಿತ ಮುಂದೆ ಹೋಗ್ತಾ ಇದೆ. ಅದರ ಹಿಂದೆ ರಥ ಸಾಗ್ತಾ ಇದೆ. ಹಿಂದೆಗಡೆನೂ ಜನ, ಎಲ್ಲಾ ಭಾಗದಲ್ಲೂ ಕೂಡ ಜನ ಇದ್ದಾರೆ. DKC ಭದ್ರಕೋಟೆಯಲ್ಲಿ ದೋಸ್ತಿ ಕಹಳೆ ಈಗ ಮೊಳಗ್ತಾ ಇದೆ. ಒಕ್ಕಲಿಗರ ಕ್ಷೇತ್ರಗಳನ್ನ, ಒಕ್ಕಲಿಗರ ಪ್ರಾಬಲ್ಯವಿರುವಂತಹ ಕ್ಷೇತ್ರಗಳ ಮೇಲೆ ಕಣ್ಣನ್ನ ಇಟ್ಟಿದೆ ಎಂದು ಕೂಡ ತಪ್ಪಾಗುತ್ತೆ. ಯಾಕಂದ್ರೆ ಒಂದು ಚುನಾವಣೆ ಅಂತ ಬಂದಾಗ ಜಾತಿ ಲೆಕ್ಕಾಚಾರ ಇರುತ್ತೆ, ಕ್ಷೇತ್ರ ಲೆಕ್ಕಾಚಾರ ಇರುತ್ತೆ, ಅಭ್ಯರ್ಥಿಗಳ ಲೆಕ್ಕಾಚಾರ ಇರುತ್ತೆ. ಇದೆಲ್ಲವನ್ನು ಕೂಡ ಚೆನ್ನಾಗಿ ಅರಿತಿರುವಂತಹ ಬಿಜೆಪಿ ಚಾಣಕ್ಯ ಎಲ್ಲಿ ಲಗ್ಗೆ ಇಟ್ಟರೆ ಅಲ್ಲಿ ನಮಗೆ ಸುನಾಮಿ ಸೃಷ್ಟಿ ಆಗುತ್ತೆ ಎನ್ನುವ ಚೆನ್ನಾಗಿ ಅರಿತಿರುವಂತಹ ಅಮಿತ್ ಶಾ ಅವರು ಅವರನ್ನ ಇಲ್ಲಿಗೆ ಕರೆಸಬೇಕು ಅಂತೇಳಿ ಬಿಜೆಪಿ ರಾಜ್ಯ ನಾಯಕರು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆ ಮೂಲಕ ಚನ್ನಪಟ್ಟಣಕ್ಕೆ ಆಗಮಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ರೋಡ್ ಶೋ ನಡೆಸುತ್ತಿದ್ದಾರೆ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರಾಗಿರುವಂತಹ ಅಮಿತ್ ಶಾ. ಬಿಜೆಪಿ ಚಾಣಕ್ಯ ನೋಡಿ ತಲೆ ಮೇಲೆ ಕಳಶವನ್ನ ಇಟ್ಟುಕೊಂಡು ಹೋಗ್ತಾ ಇರುವಂತಹ ಮಹಿಳೆಯರು. ಮತ್ತೊಂದು ಕಡೆ ರಸ್ತೆ ತುಂಬಾ ರೋಡ್ ಶೋ ಸಾಗುವುದೇನು, ಆ ರೋಡ್ ಶೋ ಸಾಗ್ತಾ ಇದೆಯಲ್ಲ, ಆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಂತಹ ಕಾರ್ಯಕರ್ತರು, ಸಾಂಸ್ಕೃತಿಕ ಕಲಾ ತಂಡಗಳು ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ನೋಡಿ ಟಾಪ್ ಆಂಗಲ್ ಅಲ್ಲಿ ನಿಮಗೆ ದೃಶ್ಯಾವಳಿಯನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಇಡೀ ರೋಡ್ ತುಂಬಾ ಕಾರ್ಯಕರ್ತರೇ ಜಮಾಯಿಸಿದ್ದಾರೆ. ನೋಡಿ ಎರಡೂ ಭಾಗದಲ್ಲೂ ಕೂಡ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಎಲ್ಲರೂ ಕೂಡ ಅಮಿತ್ ಶಾ ಹತ್ರ ನೋಡಿ ಅವರ ಮೇಲೆ ಹೂವನ್ನು ಹಾಕೋದಾಗಿರ್ಬೋದು, ಇದೆಲ್ಲವನ್ನ ಕೂಡ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಅಮಿತ್ ಶಾ ಅವರು ಕೂಡ ಹೂವನ್ನ ಕಾರ್ಯಕರ್ತರ ಮೇಲೆ ಹಾಕ್ತಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಭರ್ಜರಿಯಾಗಿ ರೋಡ್ ಶೋವನ್ನ ನಡೆಸ್ತಾ ಇದ್ದಾರೆ ಅಮಿತ್ ಶಾ, ಬಿಜೆಪಿ ಚಾಣಕ್ಯ. ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿದ್ದಾರೆ. ನೋಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಪ್ರಶಾಂತ್ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ರ್ಯಾಲಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಇವತ್ತು ಮಾನ್ಯ ಶ್ರೀ ಅಮಿತ್ ಶಾ ಜಿರವರು ರ್ಯಾಲಿಯಲ್ಲಿ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆ ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ರವರು, BP ಯೋಗೇಶ್ವರ್ ಅವರು, ಡಾಕ್ಟರ್ CN ಮಂಜುನಾಥ್ ರವರು, ಮಾಗಡಿಯ ಮಾಜಿ ಶಾಸಕರಾದ ಮಂಜಣ್ಣನವರು, ನಿಖಿಲ್ ಕುಮಾರಸ್ವಾಮಿ ರವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹೂವಾಗಿ
बोलो भारत माता की, बोलो भारत माता की। बोलो भारत, ಚನ್ನಪಟ್ಟಣದಲ್ಲಿ ಒಬ್ಬ ಬಂದಿರತಕ್ಕಂತ ಜನಸಾಗರ ನೋಡಿದ್ರೆ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಬರ್ತಾರೆ. ಯಾರು ಕೂಡ ತೊಡಗಕ್ಕೆ ಸಾಧ್ಯ ಇಲ್ಲ. 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದು ಬರ್ತಾರೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಚನ್ನಪಟ್ಟಣದಲ್ಲಿ ಸೇರಿರ್ತಕ್ಕಂಥ ಜನಸಾಗರ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅದು ಅಲೆ ಜನತೆಗೆ ತೋರಿಸ್ತಾ ಇದೆ. ಬಲೋ ಭಾರತ್ ಮಾತಾ ಕಿ, 2 ಕೈಗಳನ್ನ ಮುಷ್ಟಿ ಕಟ್ಟಿರಬೇಕು. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಉಕ್ಕಿನ ಮನುಷ್ಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರಿಗೆ, ಆರ್ಟಿಕಲ್ 370 ಕಿತ್ತಾಕಿದಂತ ಅಮಿತ್ ಶಾಜಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರಿಗೆ, ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ HD ದೇವೇಗೌಡ ಅವರಿಗೆ, ಯೋಗೇಶ್ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಬಲೋ ಭಾರತ್ ಮಾತಾ ಕಿ, ಜಿಂದಾಬಾದ್ 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 ಜಿಂದಾಬಾದ್. ನಿಮ್ಮ ಗೋಷ್ಠಿಯ ಸದ್ದು ಆಗಿರ್ಬೇಕು ಅಂತ ಹೇಳಿದ್ರೆ